ಹಾಯ್ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನವೋದಯ ಎಕ್ಸಾಮಲ್ಲಿ ಬರೋ ಮೆಂಟಲ್ ಎಬಿಲಿಟಿ ಸೆಕ್ಷನ್ನ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಓಕೆ, ಈ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ, ಇಲ್ಲಿ 4 ಚಿತ್ರಗಳಿದೆ, 4 ಬಾಕ್ಸ್ ಇದೆ. ಅದರಲ್ಲಿ ಈ 2 ಬಾಕ್ಸಲ್ಲಿ ಏನೋ ಒಂದು ಸಂಬಂಧ ಇದೆ. ಸೊ ಅದೇ ಥರ ಸಂಬಂಧ ಈ 2 ಬಾಕ್ಸಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಈ 2 ಬಾಕ್ಸ್ನ ಅನಲೈಸ್ ಮಾಡಿದರೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಈ ಚಿತ್ರನ 180 ಡಿಗ್ರಿ ಟರ್ನ್ ಮಾಡಿದರೆ ಈ ಚಿತ್ರ ಸಿಗುತ್ತೆ. ಸೊ ಇಲ್ಲಿ ಆ್ಯರೋಸ್ ಕೆಳಗಡೆ ಪಾಯಿಂಟ್ ಮಾಡ್ತಾ ಇದೆ, ಸೊ ಇಲ್ಲಿ ಮೇಲೆ ಪಾಯಿಂಟ್ ಮಾಡ್ತಾ ಇದೆ. ಅದೇ ಥರ ಸೆಮಿ ಸರ್ಕಲ್ ಮೇಲಿದೆ, ಇಲ್ಲಿ ಕೆಳಗಿದೆ. ಸೊ ಈ ಚಿತ್ರನ 180 ಡಿಗ್ರಿ ಟರ್ನ್ ಮಾಡಿದರೆ ಇದು ಸಿಗುತ್ತೆ. ಸೊ ನಾವೀಗ ಈ ಚಿತ್ರನ 180 ಡಿಗ್ರಿ ಟರ್ನ್ ಮಾಡಿದರೆ ಯಾವ ಥರ ಆಗುತ್ತೆ ಅಂತ ಬರೀಬೇಕು. ಸೊ ಇಲ್ಲಿ ಬರೆದು ನೋಡೋಣ. ಸೊ ಈ ಚಿತ್ರನ 180 ಡಿಗ್ರಿ ಟರ್ನ್ ಮಾಡಿದರೆ ಈ ಥರ ಆಗುತ್ತೆ. ಸೊ ಇಲ್ಲಿ ಆ್ಯರೋಸು ಲೆಫ್ಟಿಗೆ ಪಾಯಿಂಟ್ ಮಾಡ್ತಾ ಇತ್ತು, ಇಲ್ಲಿ ರೈಟಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ, ಮತ್ತು ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಬರುತ್ತೆ. ಸೊ ಈ 2 ಚಿತ್ರಗಳಲ್ಲಿ ನಾವು ಸಂಬಂಧ ಕ್ರಿಯೇಟ್ ಮಾಡಿದ್ದೀವಿ ಈಗ. ಸೊ ಈಗ ಈ ಚಿತ್ರ ಆನ್ಸರಲ್ಲಿ ಫೈಂಡ್ ಮಾಡಬೇಕು. ಸೊ ಇಲ್ಲಿ ನೋಡಿದರೆ ಬಿ ಮತ್ತು ಡಿ ನೋಡಿದರೆ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಈ ಆ್ಯರೋಸು ಈ ಆನ್ಸರ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಇವೆರಡು ತಪ್ಪು ಉತ್ತರಗಳು. ಸೊ ಉಳಿದಿರೋ 2 ಉತ್ತರ ಎ ಮತ್ತು ಸಿ ಅಲ್ಲಿ ಯಾವುದು ಸರಿ ಅಂತ ನೋಡಬೇಕು. ಸೊ ಚಿತ್ರ ಎ ನೋಡಿದರೆ ಆ್ಯರೋಸ್ ಎಲ್ಲ ಕರೆಕ್ಟಾಗಿದೆ, ಆದರೆ ಇಲ್ಲಿ ಟ್ರಯಾಂಗಲ್ ಬಂದುಬಿಟ್ಟು ತುಂಬ ದೊಡ್ಡದಾಗಿದೆ. ಸೊ ಅದಕ್ಕೆ ಇದು ಕೂಡ ಆನ್ಸರ್ ಅಲ್ಲ. ಸೊ ಸಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ನಮ್ಮ ಆನ್ಸರ್ಗೆ. ಸೊ ಅದಕ್ಕೆ ಉತ್ತರ ಸಿ. ಈಗ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಇಲ್ಲಿ ಈ 2 ಇಮೇಜಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿರೋ ಮಧ್ಯದಲ್ಲಿರೋ ಈ ಲೈನ್ಗಳನ್ನು, ಸೊ ಚಿಕ್ಕ ಚಿಕ್ಕ ಸರ್ಕಲ್ಗೆ ಕನೆಕ್ಟ್ ಮಾಡ್ತಾ ಇರೋ ಲೈನ್ಗಳನ್ನು ತೆಗ್ದಿದ್ದಾರೆ. ಸೊ ಲೈನ್ಗಳನ್ನು ತೆಗೆದ್ರೆ ಸೊ ಈ ಚಿತ್ರ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿರೋ ಲೈನ್ಗಳನ್ನು ತೆಗ್ದಿದ್ದಾರೆ. ಸೊ ಅದೇ ಥರ ನಾವು ಈ ಚಿತ್ರದಲ್ಲಿರೋ ಈ ಚಿಕ್ಕ ಚಿಕ್ಕ ಸರ್ಕಲ್ಗೆ ಕನೆಕ್ಟ್ ಮಾಡ್ತಾ ಇರೋ ಈ ಲೈನ್ಗಳನ್ನು ತೆಗಿಬೇಕು. ಸೊ ಈ ಲೈನ್ಗಳನ್ನು ತೆಗೆದ್ರೆ ಯಾವ ಥರ ಕಾಣುತ್ತೆ ನಮ್ಮ ಚಿತ್ರ ಅಂದರೆ, ಸೊ ಸರ್ಕಲ್ ಇದೆ, ಸೊ ಈ ಥರ ಒಂದು ಎಕ್ಸ್ ಥರ ಇದೆ, ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಸರ್ಕಲ್ಸ್ ಇದೆ. ಸೊ ಈ ಥರ ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಈಗ ಈ ಇಮೇಜ್ನ ಆನ್ಸರಲ್ಲಿ ಫೈಂಡ್ ಮಾಡೋಣ. ಸೊ ಫಸ್ಟ್ ಎ ಬಂದುಬಿಟ್ಟು ಇಲ್ಲಿ ಪ್ಲಸ್ ಇದೆ, ನಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದು ಎಕ್ಸ್ ಥರ ಇರಬೇಕು, ಇಂಟು ಥರ, ಆದರೆ ಇಲ್ಲಿ ಪ್ಲಸ್ ಮಾರ್ಕ್ ಥರ ಇದೆ. ಸೊ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಸೊ ಇದು ಕೂಡ ಕರೆಕ್ಟ್ ಆನ್ಸರ್ ಅಲ್ಲ, ಯಾಕಂದರೆ ಇದು ಪ್ಲಸ್ ಥರ ಇದೆ. ಸೊ ಉಳಿದಿರೋದು ಸಿ ಮತ್ತು ಡಿ. ಸೊ ಡಿ ನೋಡ್ತಾ ಇದ್ದರೆ ಇಲ್ಲೇನಾಗಿದೆ, ಇಲ್ಲಿ ಕನೆಕ್ಟಿಂಗ್ ಲೈನ್ಸ್, ಚಿಕ್ಕ ಚಿಕ್ಕ ಸರ್ಕಲ್ಗೆ ಕನೆಕ್ಟಿಂಗ್ ಲೈನ್ಸು ಇನ್ನೂ ಇದೆ. ಸೊ ಅದಕ್ಕೆ ಇದು ಕೂಡ ಆನ್ಸರ್ ಅಲ್ಲ. ಸೊ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ, ಯಾಕಂದರೆ ಇದು ಎಕ್ಸಾಕ್ಟಾಗಿ ನಮ್ಮ ಆನ್ಸರ್ಗೆ ಮ್ಯಾಚ್ ಆಗ್ತಾ ಇದೆ. ಸೊ ಅದಕ್ಕೆ ಆನ್ಸರ್ ಸಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು, ಈ 2 ಚಿತ್ರಗಳಲ್ಲಿ ಏನು ಸಂಬಂಧ ಇದೆ ಅಂದರೆ, 4 ಲೈನ್ಸ್ ಇದೆ 2 ಚಿತ್ರದಲ್ಲಿ, ಆದರೆ ಮಧ್ಯದಲ್ಲಿರೋ 2 ಲೈನ ಕನೆಕ್ಟ್ ಮಾಡಿದರೆ, ಸೊ ಈ ಮಧ್ಯದಲ್ಲಿರೋ 2 ಲೈನ ಕನೆಕ್ಟ್ ಮಾಡಿದರೆ ನಮಗೆ ಈ ಚಿತ್ರ ಸಿಗ್ತಾ ಇದೆ. ಸೊ ಅದೇ ಥರ ನಾವು ಈ 3ನೇ ಚಿತ್ರದಲ್ಲಿ ಮಧ್ಯದಲ್ಲಿರೋ 2 ಲೈನ ಕನೆಕ್ಟ್ ಮಾಡಿದರೆ ಯಾವ ಚಿತ್ರ ಬರುತ್ತೆ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಚಿತ್ರ ಕ್ರಿಯೇಟ್ ಆಗುತ್ತೆ. ಸೊ ನಾವು ಇದನ್ನು ಫೈಂಡ್ ಮಾಡಬೇಕು ಆನ್ಸರಲ್ಲಿ. ಸೊ ಈಗ ಕ್ಲಿಯರಾಗಿ ನೋಡ್ತಾ ಇರ್ಬೋದು, ಸೊ ಇಲ್ಲಿ ಲೈನ್ಸ್ ಕನೆಕ್ಟ್ ಆಗಿಲ್ಲ, ಸೊ ಅದಕ್ಕೆ ಎ ಆನ್ಸರ್ ಅಲ್ಲ. ಬಿ ಬಂದುಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಬಿ ಕೂಡ ಆನ್ಸರ್ ಅಲ್ಲ. ಡಿ ಮತ್ತೆ ಆನ್ಸರ್ ಅಲ್ಲ, ಯಾಕಂದರೆ ಮಧ್ಯದಲ್ಲಿರೋ 2 ಲೈನ್ ಕನೆಕ್ಟ್ ಆಗಿಲ್ಲ. ಸೊ ಸಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ. ಸೊ ಮಧ್ಯದಲ್ಲಿರೋ 2 ಲೈನ್ ಕನೆಕ್ಟ್ ಮಾಡಿದರೆ ಸಿ ಥರ ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ 2 ಇಮೇಜಲ್ಲಿ ಏನು ಸಂಬಂಧ ಇದೆ ಅಂದರೆ, ಈ ಇಮೇಜ್ನ 180 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಇಮೇಜ್ ಈ ಥರ ಪಾಯಿಂಟ್ ಮಾಡ್ತಾ ಇತ್ತು, ಇಲ್ಲಿ ಈ ಕಡೆ ಪಾಯಿಂಟ್ ಮಾಡ್ತಾ ಇದೆ. ಸೊ ಅಂದರೆ ಇದನ್ನು 180 ಡಿಗ್ರಿ ಟರ್ನ್ ಮಾಡಿದ್ದಾರೆ. ಸೊ ಅದೇ ಥರ ನಾವು ಈ 3ನೇ ಇಮೇಜ್ನ 180 ಡಿಗ್ರಿ ಟರ್ನ್ ಮಾಡಿದರೆ ಏನಾಗುತ್ತೆ ಅದನ್ನು ಕಂಡುಹಿಡಿಬೇಕು. ಸೊ ಇದನ್ನು 180 ಡಿಗ್ರಿ ಟರ್ನ್ ಮಾಡಿದರೆ ಇದು ಪಾಯಿಂಟ್ ಈ ಕಡೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಇದನ್ನು ಬರಿಬೋದು, ಆದರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇದನ್ನು ಬರೀ ಕಂಪೇರ್ ಮಾಡಿನೇ ಆನ್ಸರ್ ಕಂಡುಹಿಡಿಯೋಣ. ಸೊ ನಮ್ಮ ಆನ್ಸರ್ ಇಮೇಜಲ್ಲಿ ಇದು ಈ ಕಡೆ ಪಾಯಿಂಟ್ ಮಾಡಬೇಕು. ಸೊ ಆನ್ಸರ್ ಇಮೇಜ್ ನೋಡಿದರೆ ಎಲ್ಲದು ಈ ಕಡೆನೇ ಪಾಯಿಂಟ್ ಮಾಡ್ತಾ ಇದೆ ಅಲ್ವಾ. ಸೊ ಅದೊಂದನ್ನೇ ಕನ್ಸಿಡರ್ ಮಾಡಿ ಆನ್ಸರ್ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನೆಕ್ಸ್ಟು ಇಲ್ಲಿ ಲೈನ್ ಬಂದುಬಿಟ್ಟು ಇಲ್ಲಿಗೆ ಬಂದು ಎಂಡ್ ಆಗ್ತಾ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಆದರೆ ಈ 2 ಚಿತ್ರದಲ್ಲಿ ಎ ಮತ್ತು ಸಿ ಅಲ್ಲಿ ಲೈನ್ ತುಂಬಾ ಜಾಸ್ತಿ ಎಕ್ಸ್ಟೆಂಡ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಇದೆರಡು ಆನ್ಸರ್ ಅಲ್ಲ. ಸೊ ಉಳಿದಿರೋದು ಬಿ ಮತ್ತು ಡಿ. ಸೊ ಬಿ ಮತ್ತು ಡಿಯಲ್ಲಿ ಆನ್ಸರ್ ಡಿ ನೋಡಿದಾಗ ಏನಾಗುತ್ತೆ, ಸೊ ಡಿಯಲ್ಲಿ ಈ ಲೈನು ಕಂಪ್ಲೀಟಾಗಿ ಇಲ್ಲಿ ಟಚ್ ಆಗ್ತಾ ಇಲ್ಲ. ಸೊ ಇಲ್ಲಿವರೆಗೂ ಹೋಗಿಲ್ಲ ಅದು. ಸೊ ಅದಕ್ಕೆ ಡಿ ಕೂಡ ಆನ್ಸರ್ ಅಲ್ಲ. ಸೊ ಆನ್ಸರ್ ಬಂದುಬಿಟ್ಟು ಬಿ. ಸೊ ಇದು ಈ ಇಮೇಜ್ನ ಕರೆಕ್ಟಾಗಿ 180 ಡಿಗ್ರಿ ಟರ್ನ್ ಮಾಡಿದರೆ ಈ ಥರ ಕಾಣಿಸುತ್ತೆ. ಸೊ ಇಮೇಜ್ ಬಿ ಥರ. ಸೊ ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಈ ಕ್ವಶನಲ್ಲಿ ಏನಿದೆ ಅಂದರೆ,
ಒಂದು ಸ್ಕ್ವೇರ್ ಆಗಿರೋ ಒಂದು ಪೇಪರ್ ಇದೆ ಅಂದ್ಕೊಳ್ಳೋಣ, ಒಂದು ಚೌಕಾಕಾರದ ಒಂದು ಪೇಪರ್. ಸೊ ಅದರಲ್ಲಿ ಒಂದು ಪೀಸ್ ಮಿಸ್ಸಿಂಗ್ ಆಗಿದೆ. ಸೊ ಆ ಮಿಸ್ಸಿಂಗ್ ಪೀಸ್ ಇದರಲ್ಲಿದೆ, ಅದನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಿಸ್ಸಿಂಗ್ ಪೀಸ್ ಬಂದುಬಿಟ್ಟು ನಾನು ಗ್ರೀನ್ ಕಲರಲ್ಲಿ ಬರೆದಿರೋದು ಮಿಸ್ಸಿಂಗ್ ಪೀಸ್ ಆಗಿರುತ್ತೆ. ಸೊ ಇದನ್ನು ನಾವು ಫೈಂಡ್ ಮಾಡಬೇಕು. ಸೊ ಇದನ್ನು ಫೈಂಡ್ ಮಾಡೋಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಲೈನು, ಇದು ಒಂದು ಲೈನು. ಸೊ ಈ ಎರಡು ಲೈನಲ್ಲಿ ಆ್ಯಂಗಲ್ ತೊಗೊಂಡ್ರೆ ಇದು 90 ಡಿಗ್ರಿಗಿನ ಜಾಸ್ತಿ ಇದೆ. ಸೊ ಆ ಥರ ಪೀಸ್ ನಾವು ಕಂಡುಹಿಡಿಬೇಕು. ಸೊ ಈಗ ಆನ್ಸರ್ ಎ ನೋಡಿದರೆ ಈ ಲೈನ್ಗೂ 90 ಡಿಗ್ರಿ ಇದೆ ಎಕ್ಸಾಕ್ಟಾಗಿ. ಸೊ ಅದಕ್ಕೆ ಇದು ಆನ್ಸರ್ ಅಲ್ಲ. ಆನ್ಸರ್ ಬಿ ಅಲ್ಲಿ ನೋಡಿದರೆ ಇದು ಆ್ಯಂಗಲ್ ಬಂದುಬಿಟ್ಟು 90 ಡಿಗ್ರಿನ ಕಮ್ಮಿ ಇದೆ. ಸೊ ಅದಕ್ಕೆ ಬಿ ಕೂಡ ಆನ್ಸರ್ ಅಲ್ಲ. ಸಿ ಕೂಡ ಆನ್ಸರ್ ಅಲ್ಲ, ಯಾಕಂದರೆ ಇದು 90 ಡಿಗ್ರಿನೇ ಆಗುತ್ತೆ. ಡಿ ಎಕ್ಸಾಕ್ಟಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಆ್ಯಂಗಲ್ ಈ ಎರಡು ಲೈನಲ್ಲಿ 90 ಡಿಗ್ರಿಗಿನ ಜಾಸ್ತಿ ಇದೆ, ಮತ್ತು ಇದು ನೋಡೋಕ್ಕೆ ಎಕ್ಸಾಕ್ಟ್ ಇಲ್ಲಿ ಗ್ರೀನ್ ಪೀಸ್ ಥರನೇ ಇದೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನಾವು ಒಂದು ಸ್ಕ್ವೇರ್ ಕ್ರಿಯೇಟ್ ಮಾಡಬೇಕು. ಸೊ ಒಂದು ಸ್ಕ್ವೇರ್ ಕ್ರಿಯೇಟ್ ಮಾಡಬೇಕಂದ್ರೆ ಈ ಥರ ಬರೆದು ನೋಡ್ಬೋದು, ನೀವು ಎಕ್ಸಾಮಲ್ಲಿ ಕೂಡ ಈ ಥರ ಬರಿಬೋದು. ಸೊ ನಾನು ಗ್ರೀನಲ್ಲಿ ಬರೀತಾ ಇರೋದು ಮಿಸ್ಸಿಂಗ್ ಪೀಸ್. ಸೊ ಈಗ ಈ ಗ್ರೀನ್ ಪೀಸ್ ಥರನೇ ಇರೋ ಪೀಸ್ ಯಾವುದು ABCDಯಲ್ಲಿ ಅದು ಕಂಡುಹಿಡಿಬೇಕು ಅಷ್ಟೇ. ಸೊ ಈ ಥರ ಬರ್ಕೊಂಡ್ಬಿಟ್ರೆ ಈಸಿ ಆಗೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಗ್ರೀನ್ ಪೀಸು ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಆನ್ಸರ್ ಎ ಅಲ್ಲ. ಸಿಗೆ ಮ್ಯಾಚ್ ಆಗ್ತಾ ಇದೆಯಾ? ಇಲ್ಲ, ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಡಿಗೆ ಮ್ಯಾಚ್ ಆಗ್ತಾ ಇದೆ, ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಆದರೆ ಬಿಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಈ ಬಿ ಪೀಸು ಮತ್ತು ಇಲ್ಲಿ ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡಿರೋದು ಎರಡು ಸಿಮಿಲರ್ ಆಗಿದೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಬಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನಾನು ಈ ಚಿತ್ರದಲ್ಲಿ ಈ ಲೈನ್ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಲೈನ್ ಕನೆಕ್ಟ್ ಮಾಡಿದರೆ ಆ್ಯಕ್ಚುಲಿ ಅದು ಸ್ಕ್ವೇರ್ ಆಗ್ತಾ ಇಲ್ಲ, ರೆಕ್ಟ್ಯಾಂಗಲ್ ಆಗ್ತಾ ಇದೆ. ಸೊ ಇದನ್ನು ಸ್ಕ್ವೇರ್ ಮಾಡಬೇಕು ಅಂದರೆ ಚೌಕಾಕಾರ ಮಾಡಬೇಕಂದ್ರೆ ಸೊ ನಾನು ಈ ಥರ ಬರೀಬೇಕಾಗುತ್ತೆ. ಸ್ವಲ್ಪ ಇದನ್ನು ಎಕ್ಸ್ಟೆಂಡ್ ಮಾಡಿ ಈ ಥರ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಿ ಕನೆಕ್ಟ್ ಮಾಡಿದರೆ ಇದು ನಮ್ಮ ಮಿಸ್ಸಿಂಗ್ ಪೀಸ್ ಆಗಿರುತ್ತೆ. ಸೊ ಈಗ ಈಸಿ ಆಯ್ತಲ್ವಾ? ಸೊ ನಾವು ನೋಡ್ತಾ ಇರ್ಬೋದು, ಈ ಗ್ರೀನಲ್ಲಿರೋ ಪೀಸ್ ಥರನೇ ಯಾವ ಪೀಸ್ ಇದೆ ಅದನ್ನು ಕಂಡುಹಿಡಿಬೇಕು ಅಷ್ಟೇ. ಸೊ ಆನ್ಸರ್ ಡಿನಾ? ಇಲ್ಲ. ಸೊ ಡಿ ಮತ್ತು ಈ ಗ್ರೀನ್ ಕಲರ್ ಅಲ್ಲಿರೋ ಆಕೃತಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇದು ಡಿ ಆನ್ಸರ್ ಅಲ್ಲ. ಸಿ ಕೂಡ ಆನ್ಸರ್ ಅಲ್ಲ, ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಬಿ ಅಂತೂ ಕಂಪ್ಲೀಟಾಗಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಎ ಬಂದುಬಿಟ್ಟು ಎಕ್ಸಾಕ್ಟಾಗಿ ಈ ಗ್ರೀನ್ ಕಲರಲ್ಲಿರೋ ಆಕೃತಿ ಥರನೇ ಇದೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಇದು ಕೂಡ ಸೇಮ್. ಸೊ ನಾನು ಸ್ಕ್ವೇರ್ನ ಕಂಪ್ಲೀಟ್ ಮಾಡಬೇಕು. ಸೊ ಸ್ಕ್ವೇರ್ನ ಕಂಪ್ಲೀಟ್ ಮಾಡಬೇಕಂದ್ರೆ ನಾನು ಈ ಥರ ಬರ್ಕೋಬೋದು. ಸೊ ಈ ಥರ ಬರೆದಾದ್ಮೇಲೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಗ್ರೀನ್ ಕಲರ್ ಇರೋದು ಮಿಸ್ಸಿಂಗ್ ಪೀಸ್. ಸೊ ನಾವೀಗ ಎಕ್ಸಾಕ್ಟಾಗಿ ಈ ಗ್ರೀನ್ ಕಲರ್ ಥರ ಇರೋ ಪೀಸ್ ಯಾವುದು ಅಂತ ಇಲ್ಲಿ ಕಂಡುಹಿಡಿಬೇಕು ಅಷ್ಟೇ. ಸಿಂಪಲ್ ಅಲ್ವಾ? ಸೊ ಈ ಥರ ಬರ್ಕೊಂಡ್ಬಿಟ್ರೆ ತುಂಬ ಈಸಿ ಆಗೋಗುತ್ತೆ. ಸೊ ಆನ್ಸರ್ ಡಿನಾ? ಅಲ್ಲ. ಡಿ ಮತ್ತು ಈ ಗ್ರೀನ್ ಚಿತ್ರ ಮ್ಯಾಚ್ ಆಗ್ತಾ ಇಲ್ಲ. ಸಿ ಮತ್ತು ಈ ಗ್ರೀನ್ ಚಿತ್ರ ಮ್ಯಾಚ್ ಆಗ್ತಾ ಇದೆ? ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಬಿನೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಆನ್ಸರ್ ಬಂದುಬಿಟ್ಟು ಎ. ಸೊ ಎ ಮತ್ತು ಈ ಗ್ರೀನ್ ಚಿತ್ರ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಒಂದು ಇಮೇಜ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಮಿರರ್ ಇಟ್ಟಿದ್ದಾರೆ, ಕನ್ನಡಿ ಇಟ್ಟಿದ್ದಾರೆ. ಸೊ ಇದನ್ನು ಕನ್ನಡಿಯಲ್ಲಿ ನೋಡಿದರೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ನಾವು ಆನ್ಸರ್ ಮಾಡಬೇಕು. ಸೊ ಇದನ್ನು ಬರೆದು ಮಾಡ್ಬೋದು, ಇಲ್ಲ ಬರೀದೇನೆ ಕಂಪೇರ್ ಕೂಡ ಮಾಡ್ಬೋದು. ಸೊ ನಾನು ಬರೆದು ತೋರಿಸ್ತೀನಿ. ಕೆಲವೊಂದು ಪ್ರಶ್ನೆಗಳು ಬರೆದ್ರೆ ತುಂಬ ಈಸಿ ಆಗುತ್ತೆ ಅದಕ್ಕೆ. ಸೊ ಇದನ್ನು ಮಿರರಲ್ಲಿ ನೋಡಿದರೆ, ಈ ಇಮೇಜ್ನ ಮಿರರಲ್ಲಿ ನೋಡಿದರೆ ಯಾವ ಥರ ಕಾಣುತ್ತೆ? ಇಲ್ಲಿ ಒಂದು ಸರ್ಕಲ್ ಇರುತ್ತೆ ಚಿಕ್ಕದು. ಅದಾದಮೇಲೆ ಇಲ್ಲಿ ಈ ಥರ ಕನೆಕ್ಟಿಂಗ್ ಪೀಸಸ್ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಒಂದು ಸೆಮಿ ಸರ್ಕಲ್ ಥರ ಇದೆ. ಸೊ ಸೆಮಿ ಸರ್ಕಲ್ಲು ಕನ್ನಡಿಗಿಂತ ದೂರ ಇರೋದ್ರಿಂದ ಇಲ್ಲಿ ಈ ಸೈಡಲ್ಲಿ ಬರುತ್ತೆ. ಸೊ ಸೆಮಿ ಸರ್ಕಲ್ಲು ಇಲ್ಲಿ ಬರುತ್ತೆ. ಸೊ ನಾವೀಗ ಈ ಥರ ಇಮೇಜ್ನ ಆನ್ಸರಲ್ಲಿ ಫೈಂಡ್ ಮಾಡಬೇಕು ಅಷ್ಟೇ. ಸೊ ಡಿ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ? ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ಎರಡು ಸೈಡಲ್ಲೂ ಒಂದು ಸೆಮಿ ಸರ್ಕಲ್ ಥರ ಇದೆ. ಸೊ ಅದಕ್ಕೆ ಡಿ ಆನ್ಸರ್ ಅಲ್ಲ. ಸಿ ಅಲ್ಲಿ ಈ ಥರ ಸೆಮಿ ಸರ್ಕಲ್ಲೇ ಇಲ್ಲ. ಸೊ ಇದು ಕೂಡ ಆನ್ಸರ್ ಅಲ್ಲ. ಬಿ ಬಂದುಬಿಟ್ಟು ಆ್ಯಕ್ಚುಲಿ ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ ನಮ್ಮ ಕ್ವೆಶ್ಚನಲ್ಲಿರೋ ಇಮೇಜ್ಗೆ. ಸೊ ಇದು ಮಿರರ್ ಇಮೇಜ್ ಅಲ್ಲ, ಇದು ಕನ್ನಡಿಯಲ್ಲಿ ಕಾಣೋ ಪ್ರತಿಬಿಂಬದ ಥರ ಇಲ್ಲ. ಇದು ಎಕ್ಸಾಕ್ಟಾಗಿ ಇದೇ ಥರ ಇದೆ. ಆದರೆ ಎ ಬಂದುಬಿಟ್ಟು ನಮ್ಮ ಈ ಪ್ರತಿಬಿಂಬಕ್ಕೆ ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಸೊ ಅದಕ್ಕೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ. ನೆಕ್ಸ್ಟ್, ಸೊ ಮತ್ತೆ ಇಲ್ಲಿ ಕನ್ನಡಿ ಇಮೇಜ್ ಇದೆ. ಸೊ ಇದನ್ನು ನಾನು ಬರೀದೇನೆ ಸಾಲ್ವ್ ಮಾಡ್ತೀನಿ, ನಾನು ಬಿಡಿಸೋದಿಲ್ಲ, ಹಂಗೇನೆ ಸಾಲ್ವ್ ಮಾಡ್ತೀನಿ.
ಸೊ ಇಲ್ಲಿ ಇದನ್ನು ಆ್ಯಕ್ಚುಲಿ ಕನ್ನಡಿಯಲ್ಲಿ ನೋಡಿದರೆ ಈ ಇಮೇಜ್ನ ಅದೇ ಥರ ಕಾಣುತ್ತೆ, ಏನೂ ಚೇಂಜಸ್ ಕಾಣೋದಿಲ್ಲ. ಸೊ ಎಕ್ಸಾಕ್ಟ್ ಇದೇ ಥರನೇ ಇರುತ್ತೆ ಕನ್ನಡಿಯಲ್ಲಿ ನೋಡಿದರೆ, ಯಾಕಂದರೆ ಅದು ಎಲ್ಲ ಸೇಮ್ ಆಗೇ ಇದೆ ಎರಡು ಸೈಡಲ್ಲಿ. ಸೊ ಈಗ ಆನ್ಸರ್ ನೋಡ್ತಾ ಇದ್ದರೆ ಎ ಬಂದುಬಿಟ್ಟು ಆನ್ಸರ್ ಅಲ್ಲ, ಯಾಕಂದರೆ ಇಲ್ಲಿ 2 ಸ್ಕ್ವೇರ್ಸ್ ಇದೆ, ಆದರೆ ಇಲ್ಲಿ ಸ್ಕ್ವೇರ್ ಇಲ್ಲ. ಸೊ ಎ ಆನ್ಸರ್ ಅಲ್ಲ. ಬಿ ಆನ್ಸರ್ ಅಲ್ಲ, ಯಾಕಂದರೆ ಬಿ ಬಂದುಬಿಟ್ಟು ಇದನ್ನು 180 ಡಿಗ್ರಿ ಟರ್ನ್ ಮಾಡಿದರೆ ಈ ಥರ ಆಗುತ್ತೆ. ಆದರೆ ನಾವು ನೋಡ್ತಾ ಇರೋದು ಕನ್ನಡಿಯಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. 180 ಡಿಗ್ರಿ ಟರ್ನ್ ಮಾಡಿದ್ರಲ್ಲ, ಆದರೆ ಕನ್ನಡಿಯಲ್ಲಿ ನೋಡಿದರೆ ಯಾವ ಥರ ಕಾಣಿಸುತ್ತೆ ಅಂತ, ಅದಕ್ಕೆ ಬಿ ಆನ್ಸರ್ ಅಲ್ಲ. ಸಿ ಬಂದುಬಿಟ್ಟು ಎಕ್ಸಾಕ್ಟ್ ಮ್ಯಾಚ್ ಇದೆ. ಸೊ ಇದನ್ನು ಮತ್ತು ಇದನ್ನು ನೋಡಿದರೆ ಸೇಮ್ ಇದೆ. ಸೊ ಸಿ ಬಂದುಬಿಟ್ಟು ಆನ್ಸರ್ ಆಗ್ಬೋದು, ಆದರೆ ಡಿನೂ ಕಂಪೇರ್ ಮಾಡ್ಕೊಳ್ಳೋಣ. ಸೊ ಡಿಯಲ್ಲಿ ನೋಡಿದರೆ ಏನಾಗಿದೆ, ಇಲ್ಲಿ ಈ ಲೈನ್ ಹಿಂಗೆ ಹೋಗ್ಬಿಟ್ಟು ಹೊರಗಡೆ ಬರ್ತಾ ಇದೆ. ಸೊ ಈ ಲೈನ್ ಮೇಲೋಗಿ ಹೊರಗಡೆ ಹೋಗುತ್ತೆ, ಮೇಲೋಗಿ ಹೊರಗಡೆ ಹೋಗುತ್ತೆ. ಆದರೆ ಇಲ್ಲೇನಾಗಿದೆ, ಮೇಲೋಗಿ ಒಳಗಡೆ ಹೋಗ್ತಾ ಇದೆ, ಮೇಲೋಗಿ ಒಳಗಡೆ ಹೋಗ್ತಾ ಇದೆ. ಸೊ ಅದಕ್ಕೆ ಇದು ಆನ್ಸರ್ ಅಲ್ಲ. ಸೊ ಈ ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ. ಸೊ ಇದನ್ನು ಆ್ಯಕ್ಚುಲಿ ಕನ್ನಡಿಯಲ್ಲಿ ನೋಡಿದರೆ ಸೇಮೇ ಕಾಣಿಸುತ್ತೆ. ಸೊ ಇದೇ ಥರನೇ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನಲ್ಲಿ ಏನು ಮಾಡಿದ್ದಾರೆ, ಲೆಟರ್ಸ್ ಇದೆ. ಸೊ ಈ ಥರ ಲೆಟರ್ಸ್ ಇದ್ದರೆ ತುಂಬಾ ಈಸಿ ಮಾಡೋಕ್ಕೆ. ಸೊ ಇದನ್ನು ಕನ್ನಡಿಯಲ್ಲಿ ನೋಡಿದರೆ ಏನಾಗುತ್ತೆ, ಫಸ್ಟು ನಮಗೆ ಎಮ್ ಕಾಣಿಸುತ್ತೆ ಹತ್ತಿರದಲ್ಲಿ, ಅದಾದಮೇಲೆ ಓ ಕಾಣಿಸುತ್ತೆ, ಅದಾದಮೇಲೆ ಟಿ ಕಾಣಿಸುತ್ತೆ. ಸೊ ಈ ಥರ ಬರ್ಕೊಂಡ್ರೆ ತುಂಬಾ ಈಸಿ. ಈಗ ನಾವು ಬರೀ MOT ಅಂದರೆ ಯಾವುದು ಅಂತ ಫೈಂಡ್ ಮಾಡಬೇಕಷ್ಟೆ. ಸೊ ಇಲ್ಲಿ ಆನ್ಸರ್ ಇದಾ, ಇಲ್ಲ, ಯಾಕಂದರೆ ಇದು W ಆಗಿದೆ. ಸೊ ಎಮ್ ಬಂದುಬಿಟ್ಟು W ಆಗೋದಿಲ್ಲ ಕನ್ನಡಿಯಲ್ಲಿ. ಸೊ ಅದಕ್ಕೆ ಇದು ತಪ್ಪು ಉತ್ತರ. ಸೊ ಇದು ಬಂದುಬಿಟ್ಟು ರೊಟೇಟ್ ಮಾಡಿದ್ದಾರೆ, 180 ಡಿಗ್ರಿ ರೊಟೇಟ್ ಮಾಡಿರೋ ಥರ ಇದೆ. ಇಲ್ಲ, ಟಿ ಬಂದುಬಿಟ್ಟು ಕೆಳಗಡೆ ಹೋಗಿದೆ. ಸೊ ಇದು ಕೂಡ ಆನ್ಸರ್ ಅಲ್ಲ. ಸೊ ಇದು ಆನ್ಸರ್ ಆಗೋದಿಲ್ಲ. ಸೊ MOT ಬಂದುಬಿಟ್ಟು ಇದರಲ್ಲಿದೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಇಲ್ಲಿ ಏನಿದೆ, ಒಂದು ಸ್ಕ್ವೇರ್ ಇದೆ, ಸ್ಕ್ವೇರ್ ಒಳಗಡೆ ಒಂದು ಟ್ರಯಾಂಗಲ್ ಇದೆ, ಆ ಥರ ಎಲ್ಲ ಕಲರ್ ಎಲ್ಲ ಇದೆ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಥರ ಇದೆ. ಇದನ್ನು ಬರೆದ್ರೆ ಈಸಿ ಆಗುತ್ತೆ ಆ್ಯಕ್ಚುಲಿ. ಸೊ ಈ ಥರ ಒಂದು ಸ್ಕ್ವೇರ್ ಇದೆ, ಸ್ಕ್ವೇರ್ ಬಂದುಬಿಟ್ಟು ಸ್ಕ್ವೇರ್ ಥರನೇ ಕಾಣುತ್ತೆ. ಅದಾದಮೇಲೆ ಈ ಥರ ಒಂದು ಲೈನ್ ಬಂದಿದೆ. ಸೊ ಆ್ಯಕ್ಚುಲಿ ಈ ಲೈನ್ ಬಂದುಬಿಟ್ಟು ಈ ಥರ ಕಾಣುತ್ತೆ. ಸೊ ಇಲ್ಲಿ ಲೈನು ಈ ಥರ ಆಗಿದ್ರೆ ಇಲ್ಲಿ ಲೈನ್ ಈ ಥರ ಹೋಗುತ್ತೆ ಅಲ್ವಾ. ಸೊ ಕನ್ನಡಿಯಲ್ಲಿ ನೋಡಿದಾಗ ಈ ಲೈನು ಈ ಥರ ಕಾಣಿಸುತ್ತೆ. ಮತ್ತು ಇಲ್ಲಿ ಬಣ್ಣ ಬಳೆದಿದ್ದಾರೆ, ಬ್ಲ್ಯಾಕ್ ಕಲರ್. ಸೊ ಇಲ್ಲಿ ಬಂದುಬಿಟ್ಟು ಕನ್ನಡಿ ಇಮೇಜಲ್ಲಿ ಈ ಸೆಕ್ಷನ್ಗೆ ಬಣ್ಣ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಒಂದು ಚಿಕ್ಕ ಆ್ಯರೋ ಇದೆ. ಸೊ ಆ್ಯರೋ ಬಂದುಬಿಟ್ಟು ಕನ್ನಡಿಯಿಂದ ದೂರ ಹೋಗ್ತಾ ಇದೆ. ಸೊ ಕನ್ನಡಿ ಇಮೇಜಲ್ಲಿ, ಮಿರರ್ ಇಮೇಜಲ್ಲಿ ಈ ಥರ ಕಾಣಿಸುತ್ತೆ. ಮತ್ತು ಕೆಳಗಡೆ ಈ ಥರ ಬಂದಿದೆ. ಸೊ ಅದಾದಮೇಲೆ ಇದರೊಳಗಡೆ ಇನ್ನೊಂದು ಚಿಕ್ಕ ಟ್ರಯಾಂಗಲ್ ಇದೆ, ಅದು ಈ ಥರ ಇದೆ, ಮತ್ತು ಈ ಭಾಗನ ಪೇಂಟ್ ಮಾಡಿದ್ದಾರೆ. ಸೊ ಕನ್ನಡಿಯಲ್ಲಿ ಈ ಇಮೇಜ್ನ ಇದನ್ನು ನೋಡಿದರೆ ಸೊ ಈ ಥರ ಕಾಣಿಸುತ್ತೆ. ಸೊ ನಾವೀಗ ಈ ಥರ ಇರೋ ಇಮೇಜ್ನ ಆನ್ಸರಲ್ಲಿ ಫೈಂಡ್ ಮಾಡಬೇಕು. ಸೊ ನಾವು ಡಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಡಿ ಆಲ್ಮೋಸ್ಟ್ ಎಲ್ಲ ಸರಿ ಇದೆ, ಆದರೆ ಈ ಒಳಗಡೆ ಇರೋ ಚಿಕ್ಕ ಟ್ರಯಾಂಗಲ್ ಇದೆ ಅಲ್ಲ, ಅದು ಇಲ್ಲಿ ಫಿಲ್ ಆಗಿದೆ, ನಮ್ಮದು ಇಲ್ಲಿ ಫಿಲ್ ಆಗಬೇಕಾಗಿತ್ತು. ಸೊ ಇದು ಸರಿ ಉತ್ತರ ಅಲ್ಲ. ಸೊ ಅದೇ ಥರ ಸಿ ಕೂಡ ಎಲ್ಲದೂ ಮ್ಯಾಚ್ ಆಗ್ತಾ ಇದೆ, ಆದರೆ ಇಲ್ಲಿ ಚಿಕ್ಕ ಟ್ರಯಾಂಗಲ್ ಏನಿದೆ ಅದು ಇಲ್ಲಿ ಫಿಲ್ ಮಾಡಿದ್ದಾರೆ, ನಮಗೆ ಇಲ್ಲಿ ಫಿಲ್ ಮಾಡಬೇಕು. ಸೊ ಅದಕ್ಕೆ ಇದು ಕೂಡ ಆನ್ಸರ್ ಅಲ್ಲ. ಬಿ ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಅಲ್ಲ, ಯಾಕಂದರೆ ಇದು ಆ್ಯರೋ ಬಂದುಬಿಟ್ಟು ಈ ಡೈರೆಕ್ಷನಲ್ಲಿ ಪಾಯಿಂಟ್ ಮಾಡ್ತಾ ಇದೆ, ಲೆಫ್ಟ್ಗೆ. ಆದರೆ ನಮಗೆ ರೈಟ್ಗೆ ಪಾಯಿಂಟ್ ಮಾಡ್ತಾ ಇರೋ ಆ್ಯರೋ ಬೇಕಾಗುತ್ತೆ. ಸೊ ಅದಕ್ಕೆ ಬಿ ಕೂಡ ಆನ್ಸರ್ ಅಲ್ಲ. ಅದೇ ಎನ ನೋಡಿದರೆ ಎಲ್ಲದೂ ಮ್ಯಾಚ್ ಆಗ್ತಾಯಿದೆ. ಸೊ ಈ ಆ್ಯರೋ ರೈಟ್ಗೆ ಪಾಯಿಂಟ್ ಮಾಡ್ತಾ ಇದೆ, ಈ ಟ್ರಯಾಂಗಲ್ ಬಂದುಬಿಟ್ಟು ಫಿಲ್ ಆಗಿದೆ, ಮತ್ತು ಈ ಟ್ರಯಾಂಗಲ್, ಚಿಕ್ಕ ಟ್ರಯಾಂಗಲ್ ಕೂಡ ಇಲ್ಲಿ ಫಿಲ್ ಆಗಿದೆ, ಮತ್ತು ಈ ಕೂಡ ಇಲ್ಲಿ ಕೆಳಗಿರೋ ಬೇಸಲ್ಲಿರೋ ಲೈನ್ ಕೂಡ ಅದೇ ಥರ ಇದೆ. ಸೊ ಇದು ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇದೆ, ಆನ್ಸರ್ ಎ. ಸೊ ಅದಕ್ಕೆ ಈ ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.